ಒಂದ್ಸರಿ ವಿಡಿಯೋ ನೋಡಿ. ಇವ್ರು ಯಾಕೆ ಆಳ್ತಾ ಇದಾರೆ ಗೊತ್ತಾ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಕಾರಣ ಜೂನ್ 21ಕ್ಕೆ ನೀಟ್ ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡಿರ್ತಾರೆ. ಬಹಳ ಸ್ಟೂಡೆಂಟ್ಸ್ ಕೂಡ ಆ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಾರೆ. ಆದ್ರೆ ಕೆಲವು ಸ್ಟೂಡೆಂಟ್ಸ್ 2 ನಿಮಿಷ ಲೇಟ್ ಆಗಿ ಹೋಗಿರ್ತಾರೆ. ಸೊ ಅದಕ್ಕಾಗಿ ಅಲ್ಲಿರೋ ಸೆಕ್ಯೂರಿಟಿ ಗೇಟ್ ಗಳನ್ನ ಕ್ಲೋಸ್ ಮಾಡಿ ಒಳಗಡೆ ಅಲೋ ಮಾಡೋದಿಲ್ಲ. ಆ ಸ್ಟೂಡೆಂಟ್ಸ್ ಲೇಟ್ ಆಗಿ ಬರೋಕೆ ಕಾರಣ ಏನಂದ್ರೆ ಅವ್ರು ಬರೋ ದಾರಿಯಲ್ಲಿ ಕಾಂಗ್ರೆಸ್ ಫಂಕ್ಷನ್ ಪಾರ್ಟಿ ಇರೋದ್ರಿಂದ ಬಹಳ ಹೊತ್ತು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಬೆಂಗಳೂರಲ್ಲಿ ಯಾವಾಗ್ಲೂ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಅಂತ ಗೊತ್ತು. ಅಂತದ್ರಲ್ಲಿ ಕಾಂಗ್ರೆಸ್ ಫಂಕ್ಷನ್ ಪಾರ್ಟಿ ಇದ್ರಾಗಿನ ಇನ್ನೂ ಜಾಸ್ತಿ ಇರುತ್ತೆ. ಮತ್ತೆ ಇದೊಂದೇ ಅಲ್ಲ, ಅದೇ ದಾರಿಯಲ್ಲಿ ಬರೋ ಎಷ್ಟೋ ಸ್ಟೂಡೆಂಟ್ಸ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಓಡ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಬರ್ತಾರೆ. ಆದ್ರೆ ಕೆಲವು ಸ್ಟೂಡೆಂಟ್ಸ್ ಟೈಮ್ಗೆ ರೀಚ್ ಆಗೋಕೆ ಆಗೋದಿಲ್ಲ. ಅಂಡ್ ಇನ್ನೊಂದು, ಆಂಧ್ರದಲ್ಲಿ ಆದ್ರಿಗಿನ ಕೆಲವು ತಂದೆ ತಾಯಂದಿರು ಆ ಸೆಕ್ಯೂರಿಟಿ ಕಾಲಿಗೆ ಬಿದ್ದು ನಮ್ಮ ಕೇಳ್ಕೊಳ್ಳುತ್ತಾ ನಮ್ಮ ಮಕ್ಕಳನ್ನ ಒಳಗಡೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಬಿಡೋದಿಲ್ಲ. ಅದೇ ಆಂಧ್ರದಲ್ಲಿ ಒಂದು ಒಳ್ಳೆ ವಿಚಾರ ಏನಂದ್ರೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಸೆಂಟರ್ಗೆ ಲೇಟ್ ಆಗುತ್ತೆ ಅಂತ ಪೊಲೀಸರು ಆ ಸ್ಟೂಡೆಂಟ್ಸ್ ಗಳನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಆ ಎಕ್ಸಾಮ್ ಸೆಂಟರ್ಗೆ ಬಿಟ್ಟು ಬರ್ತಾರೆ. ಇದೇ ತರ ಇನ್ಸಿಡೆಂಟ್ ತಮಿಳುನಾಡಿನಲ್ಲಿ ಕೂಡ ಒಬ್ಬ ಸ್ಟೂಡೆಂಟ್ ರಾಂಗ್ ಎಕ್ಸಾಮ್ ಸೆಂಟರ್ಗೆ ಹೋಗಿರ್ತಾನೆ. ಸೊ ಅವನನ್ನ ಟೈಮ್ಗೆ ಬೇರೆ ಎಕ್ಸಾಮ್ ಸೆಂಟರ್ಗೆ ರೀಚ್ ಮಾಡೋಕಂತೇಳಿ ನಮ್ಮ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗಿ ಆ ಸ್ಟೂಡೆಂಟ್ ನ ಬಿಟ್ಟು ಬರ್ತಾರೆ. ಈ ರೀತಿ ಸಪೋರ್ಟ್ ಮಾಡೋ ಪೊಲೀಸರು ಎಲ್ಲ ಕಡೆ ಇದ್ರೆ ಚೆನ್ನಾಗಿರುತ್ತೆ, ಇರೋದಿಲ್ಲ. ಸೊ ಈ ಇನ್ಸಿಡೆಂಟ್ ಬಗ್ಗೆ ಕೇಳಿದ್ಮೇಲೆ ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ.